ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗೆಲ್ಲ ಮಕ್ಕಳ ಲಾಲನೆ ಪಾಲನೆಯೇ ಹೆತ್ತವರಿಗೆ ಅತಿ ದೊಡ್ಡ ಜವಾಬ್ದಾರಿ. ಎಷ್ಟೋ ಉದ್ಯೋಗಸ್ಥ ತಾಯಂದಿರು ಒಂದು ಮಗು ಆಗ್ತಿದ್ದ ಹಾಗೆ ಅದರ ಪಾಲನೆಗಾಗಿಯೇ ಕೆಲಸ ಬಿಟ್ಟು ಮುಂದಿನ 2-3 ವರ್ಷ ಮನೆಯಲ್ಲಿ ಉಳಿಯುತ್ತಾರೆ. ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ರೆ ಓಕೆ, ಹೇಗೋ ಮ್ಯಾನೇಜ್ ಆಗುತ್ತದೆ. ಆದರೆ ಈಗಿನ ಹೆಚ್ಚಿನ ಮನೆಯಲ್ಲಿ ತಾಯಿ ತಂದೆ ಮಾತ್ರ ಇರ್ತಾರೆ. ಹೀಗಿದ್ದಾಗ ಮಕ್ಕಳ ಆರೈಕೆಗೆ ಯಾರಾದರೊಬ್ಬರು ಮನೆಯಲ್ಲಿ ಇರಲೇಬೇಕಾದದ್ದು ಅನಿವಾರ್ಯ. ಈ ಮಕ್ಕಳನ್ನ ಸಾಕೋದಂದ್ರೆ ಅದೊಂದು ದೊಡ್ಡ ಯುದ್ಧ ಗೆದ್ದ ಹಾಗೆಂದು ಈಗಿನ ಎಲ್ಲಾ ಪೋಷಕರು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಮನೆ ತುಂಬಾ ಮಕ್ಕಳಿದ್ದರು, ಅವರನ್ನ ಹೆಜ್ಜೆ ಹೆಜ್ಜೆಗೂ ಕೇರ್ ಮಾಡುವ ಅಗತ್ಯ ಯಾರಿಗೂ ಇರಲಿಲ್ಲ. ಆಗೆಲ್ಲ ಪೋಷಕರು ಕಷ್ಟಪಟ್ಟು ಹೊಲ ಗದ್ದೆಗಳಲ್ಲಿ ಬಿಸಿಲು ಶೆಕೆ ಎನ್ನದೆ ಕೆಲಸ ಮಾಡ್ತಾ ಇದ್ರು. ಈ ಮಕ್ಕಳು ಹೊರಗಿನ ಜಗಲಿಯಲ್ಲೋ ಹೊಲದ ಕಣದ ಅಂಗಳದಲ್ಲೋ ಮಣ್ಣಲ್ಲಿ ನೆಲದ ಮೇಲೆ ಎದ್ದು ಬಿದ್ದು ಅವುಗಳ ಪಾಡಿಗವು ಆಡಿ ಪಾಡಿ ಬೆಳೆಯುತ್ತಿದ್ದವು. ಅವುಗಳಿಗೆ ಪುಷ್ಕಳವಾದ ಹೊಟ್ಟೆ ಬಿರಿಯುವಂತ ಊಟ ಇರ್ತಾ ಇರಲಿಲ್ಲ. ಏನಿದೆಯೋ ಅದನ್ನೇ ಅವು ತಿಂತಾ ಇದ್ವು. ಊಟದ ವಿಷಯದಲ್ಲಿ ಯಾವುದೇ ಸ್ಪೆಷಲ್ ಕೇರ್ ಅವುಗಳಿಗಿರ್ಲಿಲ್ಲ. ಹಾಗೆ ಬೆಳೆದ ಮಕ್ಕಳು ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ಒರಟಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತಿದ್ದವು. ಆಗಿನ ಮಕ್ಕಳಿಗೆ ಹಸಿವು ಜಾಸ್ತಿ, ಹೀಗಾಗಿ ಆಗಿನ ಪೋಷಕರ ದೂರು ಒಂದೇ ಆಗಿತ್ತು, ಈ ಮಕ್ಕಳು ಎಲ್ಲಿ ಏನು ಅಡಗಿಸಿಟ್ರು ಕದ್ದು ತಿಂತಾವೆ ಅಂತ. ಆದರೆ ಈಗಿನ ಮಕ್ಕಳದ್ದು ಬೇರೆಯದ್ದೇ ಸಮಸ್ಯೆ. ಈಗಿನವು ಏನು ಕೊಟ್ಟರು ತಿನ್ನಲ್ಲ, ಈ ಮಗುವಿಗೆ ಹಸಿವಿಲ್ಲ, ಮೊಬೈಲ್ ಇದ್ರೆ ಒಂಚೂರು ಏನಾದರೂ ತಿನ್ನುತ್ತೆ, ಇಲ್ಲ ಅಂದ್ರೆ ಅದೂ ಇಲ್ಲ, ತಿನ್ನೋದೇ ಇಲ್ಲ ಅಂತ ಬಹುತೇಕ ಈಗಿನ ತಾಯಂದಿರು ಗೋಳಾಡ್ತಾರೆ. ಮನೆ ಊಟವನ್ನ ತಿನ್ನದ ಮಕ್ಕಳು ಬೇಕರಿಯ ಪದಾರ್ಥಕ್ಕೆ ಎಡಿಕ್ಟ್ ಆಗಿರ್ತಾವೆ. 2 ತುತ್ತು ತಿನ್ನಲು ಗೋಗರಿಯುವ ಮಗು ಬ್ರೆಡ್ ಜಾಮ್ ಬಿಸ್ಕೆಟ್ ಕುರ್ಕುರೆ ಕೊಟ್ರೆ ಒಂದಿಷ್ಟು ಬಿಡದಂತೆ ತಿನ್ನುತ್ತೆ. ಇಂತಹ ಮಕ್ಕಳನ್ನ ಸಹ ಇವತ್ತು ಆರೋಗ್ಯಕರ ಹಾಗೂ ಸತ್ವಯುತ ಆಹಾರ ತಿನ್ನುವಂತೆ ಮಾಡಿದ ಕೀರ್ತಿ ಜೀನಿ ಸಂಸ್ಥೆಯವರಿಗೆ ಸಲ್ಲುತ್ತದೆ. ಜೀನಿ ಸಂಸ್ಥೆಯ ನೈಸರ್ಗಿಕ ಆಹಾರ ಪದಾರ್ಥಗಳು ಇವತ್ತು ರಾಜ್ಯದಾದ್ಯಂತ ಮನೆ ಮಾತಾಗಿವೆ. ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡದೆ ಎಲ್ಲಾ ನೈಸರ್ಗಿಕ ಸಿರಿಧಾನ್ಯಗಳ ಸತ್ವವನ್ನ ನೈಸರ್ಗಿಕ ವಿಧಾನದೊಂದಿಗೆ ಮಾಡಿ ಒದಗಿಸುತ್ತಿರುವ ಜೀನಿ ಇವತ್ತು ರಾಜ್ಯದ ಸಾವಿರಾರು ತಾಯಂದಿರ ನೆಚ್ಚಿನ ಆಯ್ಕೆಯಾಗಿದೆ. ರಾಗಿ, ಕಾಳು, ಮೊಳಕೆ, ಬೇಳೆ, ಗೋಧಿ, ಬಾರ್ಲಿ ಇವೆಲ್ಲ ರಿಚ್ ಪ್ರೋಟೀನ್ ಹಾಗೂ ನ್ಯೂಟ್ರಿಷನ್ ಇರುವ ಧಾನ್ಯಗಳು. ಜೀನಿ ಇವುಗಳ ಸಾರದ ಮೂಲಕ ಪೌಷ್ಟಿಕತೆಯನ್ನ ರಾಜ್ಯದ ಮಕ್ಕಳಿಗೆ ನೀಡುತ್ತಿದೆ. ಈಗಿನ ಮಕ್ಕಳು ಮನೆಯ ಊಟ ಅಂದರೆ ತಲೆ ತಿರುಗಿಸುತ್ತವೆ. ಮನೆಯಲ್ಲಿ ಮಾಡಿದ ಮುದ್ದೆ, ಅನ್ನ ಇವುಗಳಿಗೆ ರುಚಿಸೋದೇ ಇಲ್ಲ. ಮಗುವಿಗೆ ತಾಯಿಯ ಹಾಲು ಉತ್ತಮ ಆಹಾರ ಎಂದು ವೈದ್ಯರು ಹೇಳ್ತಾರೆ. ಕೆಲವು ತಾಯಂದಿರಿಗೆ ಹಾಲಿನ ಸಮಸ್ಯೆ ಇರುತ್ತದೆ. ಅವರು ಮಗುವಿಗೆ ಲ್ಯಾಕ್ಟೇಷನ್ ಮಿಲ್ಕ್ ಪೌಡರ್ನ ಹಾಲು ಕೊಡ್ತಾರೆ. ಈ ಕೃತಕ ಹಾಲಿನಿಂದ ಮಗುವಿಗೆ ಯಾವುದೇ ಶಕ್ತಿ ಸಿಗಲ್ಲ. ಬೆಳೆಯುವ ಮಗುವಿಗೆ ಸತ್ವಯುತ ಆಹಾರದ ಅಗತ್ಯ ಇರುತ್ತದೆ. ಮಗುವಿನ ಇಮ್ಯೂನ್ ಸಿಸ್ಟಮ್ ತುಂಬಾನೇ ವೀಕ್. ಅವು ಬೇಗನೆ ಇನ್ಫೆಕ್ಷನ್ ಹಾಗೂ ಡಿಹೈಡ್ರೇಷನ್ಗೆ ಒಳಗಾಗುತ್ತವೆ. ಇಂತಹ ಮಕ್ಕಳ ಆರೋಗ್ಯಕಾರಿ ಬೆಳವಣಿಗೆಯ ಹಿತದೃಷ್ಟಿಯಿಂದ ಜೀನಿಯವರು ತಮ್ಮ ಹೊಸ ರಾಗಿ ಸರಿಹಿಟ್ಟಿನ ಮಿಶ್ರಣವನ್ನ ಪರಿಚಯಿಸಿದ್ದಾರೆ. ಜೀನಿಯವರು ಸರಿಹಿಟ್ಟನ್ನ ತಯಾರಿಸುವ ವಿಧಾನವೂ ಸಹ ವಿಶೇಷ ರೀತಿಯದ್ದು. ಮೊದಲಿಗೆ ಇವರು ಉತ್ತಮ ಕ್ವಾಲಿಟಿಯ ರಾಗಿಯನ್ನ ಕ್ಲೀನ್ ಮಾಡಿ 8 ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆಸಿ ಮೊಳಕೆ ಬರೆಸಿ ಅವುಗಳನ್ನ ನೆರಳಿನಲ್ಲಿ 3 ಗಂಟೆಗಳ ಕಾಲ ಒಣಗಿಸಿ ನಂತರ ಕುಟ್ಟಿ ಪುಡಿ ಮಾಡಿ ಅದನ್ನ ಪ್ಯಾಕ್ ಮಾಡ್ತಾರೆ. ಬಿಸಿ ನೀರಿನಲ್ಲಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಸೇರಿಸಿ ನಸು ಬೆಚ್ಚಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿದ್ರೆ ಅದು ಅವರಿಗೆ ಶಕ್ತಿ ಒದಗಿಸಿ ಅವರ ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಇದನ್ನ ಮಗುವಿಗೆ 6ನೇ ತಿಂಗಳಿನಿಂದಲೇ ಕೊಡಬಹುದು. ಅವು ಸೇವಿಸುವ ತಾಯಿಯ ಹಾಲಿನ ಜೊತೆ ಇದನ್ನ ತಿನ್ನಿಸಿದ್ರೆ ಮಕ್ಕಳು ದಷ್ಟಪುಷ್ಟವಾಗೋದ್ರ ಜೊತೆಗೆ ಆಕ್ಟಿವ್ ಆಗ್ತಾರೆ. ಕೆಲವು ಮಕ್ಕಳು ಮೈ ಬಿಟ್ಕೊಳ್ಳಲ್ಲ, ಸಣ್ಣ ಹಾಗೂ ವೀಕ್ ಇರ್ತಾರೆ. ಇಂತಹ ಮಕ್ಕಳು ನೆಗಡಿ ಹಾಗೂ ಕಾಮನ್ ಫೀವರ್ ಬಂದರೆ ಸುಸ್ತಿನಿಂದ ಬಳಲ್ತಾರೆ. ಯಾಕಂದ್ರೆ ಇವರಲ್ಲಿ ಕಬ್ಬಿಣಾಂಶದ ಕೊರತೆ ಇರುತ್ತದೆ. ಜೀನಿಯವರ ರಾಗಿ ಸರಿ ಹಿಟ್ಟಿನ ಮಿಶ್ರಣ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇವತ್ತು ನೀವು ಜೀನಿ ಬಳಸುವ ಯಾವುದೇ ತಾಯಿಯನ್ನ ಕೇಳಿದ್ರೆ ಅವರ ಮಗು ಜೀನಿ ಸೇವಿಸುವ ಮುನ್ನ ಹೇಗಿತ್ತು, ನಂತರ ಹೇಗಿದೆ ಎಂಬ ವ್ಯತ್ಯಾಸವನ್ನ ಅವರೇ ಹೇಳ್ತಾರೆ. ಜೀನಿ ತಿನ್ನುವ ಮಕ್ಕಳಲ್ಲಿ ತೂಕ ಹೆಚ್ಚಳ, ಇಮ್ಯುನಿಟಿ ಹೆಚ್ಚಳ, ಅವರ ಆಟ ಪಾಠ ದೈಹಿಕ ಚಟುವಟಿಕೆಯಲ್ಲಿ ಬೆಳವಣಿಗೆ ಹಾಗೂ ಚುರುಕುತನ ಕಾಣಿಸಿದೆ. ಇಂತಹ ಮಕ್ಕಳ ಜೀರ್ಣ ವ್ಯವಸ್ಥೆ ಉತ್ತಮವಾಗಿದ್ದು ಇವು ಚೆನ್ನಾಗಿ ಆರೋಗ್ಯಕರವಾಗಿ ನಿದ್ರಿಸುತ್ತವೆ. ಈಗಿನ ಮಕ್ಕಳ ಬೆಳವಣಿಗೆಯ ವಿಚಾರವಾಗಿ ತಾತ್ಸಾರ ಸಲ್ಲದು. ಇದು ಹೇಳಿ ಕೇಳಿ ವೈರಸ್ಗಳ ಇನ್ಫೆಕ್ಷನ್ನ ಕಾಲ.
ಯಾವಾಗ ಯಾವ ತರಹದ ವೈರಸ್ ತಲೆ ಎತ್ತುತ್ತದೋ ಹೇಳಲು ಬರಲ್ಲ. ಇದಕ್ಕೆ ಕೊರೋನಾದ ಸಂದರ್ಭವೇ ಉತ್ತಮ ಸಾಕ್ಷಿ. ಈಗಿನ ಮಕ್ಕಳಿಗೆ ಮೇಲಿಂದ ಮೇಲೆ ಕೆಮ್ಮು, ಶೀತ, ಜ್ವರದಂತಹ ಇನ್ಫೆಕ್ಷನ್ ಬರ್ತಾ ಇದ್ರೆ ಅವುಗಳಿಗೆ ಟಾನಿಕ್, ಸಿರಪ್, ಇಂಜೆಕ್ಷನ್ಗಳ ಬಳಕೆ ಪ್ರಯೋಜನ ತರೋದಿಲ್ಲ. ಮಗುವಿನ ಇಮ್ಯುನಿಟಿ ವೀಕ್ ಆಗಿರುವುದರ ಸಂಕೇತ ಇದು. ಅದರ ಬೆಳವಣಿಗೆಗೆ ಬೇಕಾದ ಸತ್ವಯುತ ಆಹಾರ ಪೂರೈಕೆ ಅದಕ್ಕಿರೋದಿಲ್ಲ. ಒತ್ತಡದಲ್ಲಿ ಮನೆಯಲ್ಲಿ ರಾಗಿ ತಂದು ಸ್ವಚ್ಛ ಮಾಡಿ ಸರಿ ಮಾಡಲು ಎಷ್ಟೋ ತಾಯಂದಿರಿಗೆ ನಾನಾ ಅನಾನುಕೂಲತೆಗಳಿರುತ್ತವೆ. ನೀವು ಉತ್ತಮ ಕ್ವಾಲಿಟಿಯ ರಾಗಿ ತಂದು ಕ್ಲೀನ್ ಮಾಡಿ ಹಿಟ್ಟು ಮಾಡಿಸಿ ತಿನ್ನಿಸುವುದರಿಂದ ಸಿಗುವಷ್ಟೇ ಪ್ರಯೋಜನ ಜೀನಿಯವರ ರಾಗಿ ಸರಿ ಹಿಟ್ಟಿನಿಂದ ಸಿಗುತ್ತದೆ. ಜೀನಿಯವರು ಕಳೆದ 6 ವರ್ಷಗಳಿಂದ ರಾಜ್ಯದ ಮಕ್ಕಳಿಗೆ ಇಂತಹ ಸತ್ವಪೂರ್ಣ ಆಹಾರ ಒದಗಿಸುತ್ತಾ ಬಂದಿದ್ದಾರೆ. ನಿಮ್ಮ ಮಕ್ಕಳು ಸದೃಢರಾಗಬೇಕಾದರೆ ಅವರಿಗೆ ಯಾವುದೇ ವಿಧದ ಅನಾರೋಗ್ಯ ಎಂದಿಗೂ ಬಾಧಿಸದೇ ಇರಬೇಕೆಂದು ನೀವು ಬಯಸಿದ್ದಲ್ಲಿ ನೀವು ನಿಸ್ಸಂದೇಹವಾಗಿ ಈ ಜೀನಿಯವರ ರಾಗಿ ಸರಿ ಹಿಟ್ಟನ್ನ ನಿಮ್ಮ ಮಗುವಿಗೆ ಕನಿಷ್ಠ 1.5 ವರ್ಷದವರೆಗಾದರೂ ತಪ್ಪದೆ ನೀಡಲೇಬೇಕು. ರಾಜ್ಯದ ತಾಯಂದಿರಿಗೆ ಹಾಗೂ ಅವರ ಮಕ್ಕಳಿಗೆ ಸಹಾಯವಾಗಲಿ ಎಂದೇ ಜೀನಿ ಇಲ್ಲಿ ಮುಂದೆ ಬಂದಿದೆ. ಜೀನಿಯ ರಾಗಿ ಸರಿಹಿಟ್ಟು ಖರೀದಿಸುವ ಪೋಷಕರ ರಿವ್ಯೂ ಎಲ್ಲ ಕಡೆಯೂ ಚೆನ್ನಾಗಿ ಕೇಳಿ ಬರ್ತಾ ಇದೆ. ನೀವು ಸಹ ನಿಮ್ಮ ಮನೆಯ ಮಗುವಿನ ಬೆಳವಣಿಗೆಯ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಯೋಚನೆ ನಿಲ್ಲಿಸಿ ಈ ಕೂಡಲೇ ಜೀನಿಯವರ ಪ್ರಾಡಕ್ಟ್ ಖರೀದಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಊಟವೇ ಬೇಡ ಎನ್ನುವ ಮಕ್ಕಳು, ಸದಾ ನಿರಾಸಕ್ತಿಯಿಂದ ಆಲಸ್ಯ ತೋರುವ ಮಕ್ಕಳು, ಸಕ್ರಿಯವಲ್ಲದ ಮಕ್ಕಳು ಜೀನಿ ರಾಗಿ ಸರಿಯಿಂದ ಯಾವ ರೀತಿ ಚಟುವಟಿಕೆಗೊಳಗಾಗ್ತಾರೆ ಅಂತ ನೀವೇ ನೋಡ್ತೀರಾ. 6ನೇ ತಿಂಗಳಿಂದ 2 ವರ್ಷದವರೆಗೂ ಸಹ ನೀವು ನಿಮ್ಮ ಮಕ್ಕಳಿಗೆ ಜೀನಿ ರಾಗಿ ಸರಿ ನೀಡಬಹುದು. ಇದು ಸೇವಿಸಿದ 15 ದಿನದಿಂದ 1 ತಿಂಗಳ ಅವಧಿಯಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕಾಣಿಸುತ್ತದೆ. ರಾಗಿಯಲ್ಲಿ ಬೇಕಾದ ಅಗತ್ಯ ಪೋಷಕಾಂಶ, ಪ್ರೋಟೀನ್, ಐರನ್, ಫೈಬರ್ ಎಲ್ಲವೂ ಇರುತ್ತದೆ. ಇದು ಪಾಸಿಟಿವ್ ಕೊಲೆಸ್ಟ್ರಾಲ್ ಒದಗಿಸುತ್ತದೆ, ಮೂಳೆಗಳನ್ನ ಗಟ್ಟಿ ಮಾಡುತ್ತದೆ, ಕ್ಯಾಲ್ಸಿಯಂ ಒದಗಿಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ರಾಗಿ ತಿಂದವ ನಿರೋಗಿ ಎಂಬ ಮಾತೇ ಇದೆ. ಹೀಗಾಗಿ ಇದನ್ನ ರಾಮಧಾನ್ಯ ಎಂದು ಕೀರ್ತನಕಾರರೆಲ್ಲ ಕರೆದಿದ್ದಾರೆ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ರಾಗಿಯ ಸತ್ವ ದೊರೆತರೆ ಅಂತಹ ಮಕ್ಕಳು ವಜ್ರದೇಹಿಗಳಾಗಿ ಬೆಳೆಯುತ್ತಾರೆ. ಯಾವುದೇ ಕಾಯಿಲೆ ಕಸಾಲೆಗೆ ಅವರು ಜಗ್ಗೋದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಸಹ ನೀವು ಆಸ್ಪತ್ರೆಗೆ ಅಲೆದಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಪ್ರಮೇಯ ಬರೋದಿಲ್ಲ. ಜೀನಿಯವರ ಪ್ರಾಡಕ್ಟ್ಗಳು ಇವತ್ತು ರಾಜ್ಯದ ಎಲ್ಲ ಅಂಗಡಿ, ಮಾಲ್, ಮಾರ್ಟ್ಗಳಲ್ಲೂ ಸಹ ದೊರೆಯುತ್ತದೆ. ಯಾವುದೇ ಮೆಡಿಕಲ್ ಶಾಪ್ಗೆ ಹೋದ್ರೂ ನಿಮ್ಗೊಂದಾದರೂ ಜೀನಿ ಪ್ರಾಡಕ್ಟ್ ಸಿಗುತ್ತದೆ. ಇದರ ಬೆಲೆಯೂ ಸಹ ಜಾಸ್ತಿ ಏನಲ್ಲ. ಜಂಕ್ ಫುಡ್ಗಳಿಗೆ ವೃಥಾ 100 ರೂಪಾಯಿ ಖರ್ಚು ಮಾಡುವ ಬದಲು ಆರೋಗ್ಯಕರ ಜೀನಿ ಪದಾರ್ಥಗಳನ್ನ ಖರೀದಿ ಮಾಡಿ ಹಾಗೂ ರಾಜ್ಯದ ಪ್ರಾಡಕ್ಟ್ ಅನ್ನ ಬೆಳೆಸಿ. ಯಾವುದೇ ಕೆಮಿಕಲ್ ಅಂಶವಿರದ ರಾಜ್ಯದ ಏಕೈಕ ಪ್ರಾಡಕ್ಟ್ ಅಂದ್ರೆ ಅದು ಜೀನಿ ಎಂಬ ಹೆಸರಿದೆ. ಮಕ್ಕಳಿಗೆ ರಾಗಿ ತರಹದ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಗೊತ್ತಾಗಲಿ. ವಿದೇಶಿ ಸರಕುಗಳಿಂದ ಅವರು ದೂರವಿರಲಿ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ರಕ್ಷಿಸುವ ಜೀನಿ ತರಹದ ಸಂಸ್ಥೆಗೆ ನಿಮ್ಮ ಬೆಂಬಲ ಸದಾ ಇರಲಿ. ನೆನಪಿಡಿ, ಇದು ನಮ್ಮ ಮಕ್ಕಳ ಬೆಳವಣಿಗೆಯ ವಿಷಯ. ಅವರ ಜವಾಬ್ದಾರಿ, ಅವರ ಕಾಳಜಿ ನಮ್ಮೆಲ್ಲರ ಆದ್ಯ ಜವಾಬ್ದಾರಿ.